Dear students, welcome to Colorva Tutorials Chitradurga. I am happy to inform you about Colorva Tutorials. If you want any extra information, call these numbers. So in this Colorva Tutorials, there are some classes are online classes are going on. At first, the NMMS online classes were going on from August 2022 for this year, and the classes are running up to December 2022. And there is another class for SSLC student that is started from December 2022 in this year. That is a online crash course, that is repetition course for SSLC maths, science and social subject. Please inform this to the 10th standard students. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ನಿಮಗೆಲ್ಲ ಕಲರವ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನೀವು ಈಗಾಗಲೇ ಈ ಕಲರವ ಟ್ಯುಟೋರಿಯಲಿಂದ ಪ್ರಸಾರವಾದಂತಹ ಬಹಳಷ್ಟು ವಿಡಿಯೋಗಳನ್ನ ಬಹಳಷ್ಟು ಜನ ವೀಕ್ಷಣೆ ಮಾಡಿದ್ದೀರಾ. ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯದ ಭಾಗ 1, 2 ಹಾಗೂ ವಿಜ್ಞಾನ ವಿಷಯದ ಭಾಗ 1, 2 ವಿಡಿಯೋಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಣೆಯನ್ನು ಮಾಡಿದ್ದೀರಾ. ಈಗ ಇದೇ ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಿಂದಿ ವಿಷಯದ ಸಾಲ್ವ್ ವಿಡಿಯೋವನ್ನು ಈ ದಿನ ನಾವು ಮಾಡ್ತಾ ಇದ್ದೇವೆ. ಮಕ್ಕಳೇ, ನಿಮಗೆ ಅರ್ಧವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅಂತ ಅಂದರೆ, ಮಾತೃಭೂಮಿ ಕವಿತೆಯಿಂದ ಹಿಡಿದು 9ನೇ ಪಾಠವಾದಂತಹ ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಅಲ್ಲಿಯವರೆಗೂ 9 ಪಾಠಗಳು, ಹಾಗೂ ಪೂರಕ್ ವಾಚನದಲ್ಲಿ ಶನಿ ಸಬ್ಸೆ ಸುಂದರ ಗ್ರಹ ಅನ್ನುವಂತಹ ಒಂದು ಪಾಠವು ಸಹ ನಿಮಗೆ ಈ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಇರುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. फर्स्ट में ನಲ್ಲಿ निम्नलिखित प्रश्नों के 4 विकल्प दिए गए हैं, उनमें से सही विकल्प चुनकर लिखिए. ಈ ಮೊದಲನೇ ಮೇನಲ್ಲಿ ನಿಮಗೆ ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಇಲ್ಲಿ 1 ಅಂಕದ 8 ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಇಲ್ಲಿ 4 ವಿಕಲ್ಪಗಳು ಅಂದರೆ ಆಪ್ಷನ್ಸನ್ನು ನೀಡಿರುತ್ತಾರೆ. ಇದರಲ್ಲಿ ಸರಿಯಾದ ಉತ್ತರವನ್ನು ಆಪ್ಷನ್ ಸಮೇತವಾಗಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರುತ್ತದೆ. ಮೊದಲಿಗೆ ವಿಲೋಮ ಶಬ್ದ. ಜ್ಞಾನ ಶಬ್ದ का विलोम शब्द है. ಆಪ್ಷನ್ ಎ ಜ್ಞಾನ, ಅಜ್ಞಾನ, ವಿಜ್ಞಾನ, ಸರ್ವಜ್ಞ ಅಂತ 4 ಇರುತ್ತೆ. ಇಲ್ಲಿ ಸರಿಯಾದ ಉತ್ತರ ಅಜ್ಞಾನ. ನಾವು ವಿಲೋಮ ಪದವನ್ನು ಬರೀಬೇಕಾದ್ರೆ ಒಂದು ಅಂಶವನ್ನು ನೆನಪಿಟ್ಕೋಬೇಕು. ಈ ಒಂದು ಪದಕ್ಕೆ ಉಪಸರ್ಗವಾಗಿ ಆ, ಅನ್, ಬೇ ಈ ರೀತಿಯಾದಂತಹ ಪದಗಳನ್ನು ಸೇರಿಸಿದಾಗ ಇವು ವಿಲೋಮ ಶಬ್ದವಾಗುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ಅಜ್ಞಾನ. ಎರಡನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದೋं में ಸ್ತ್ರೀಲಿಂಗ ಶಬ್ದ है. 4 ಆಪ್ಷನ್ಸ್: ನರ್, ವಾನರ್, ನಾರಿ, ಸುರ್. ನಾವು ಶಾಲೆಗಳಲ್ಲಿ ಕೆಲವೊಂದು ಟೈಮ್ ಹೇಗೆ ಕೊಟ್ಟಿರ್ತೀವಿ ಅಂದರೆ, ಲಡ್ಕಾ ಶಬ್ದಕ ಸ್ತ್ರೀಲಿಂಗ ರೂಪ ಹೈ ಅಂತ ಕೊಟ್ಟಿರ್ತೀವಿ. ಆಗ ನೀವು ಲಡ್ಕಿ ಅಂತ ಬರಿತೀರ. ಇಲ್ಲಿ ನಾವು ಯಾವ ರೀತಿಯಾಗಿ ಕೊಟ್ಟಿದ್ದೇವೆ ಅಂದರೆ, 4 ಪುಲ್ಲಿಂಗ ಶಬ್ದಗಳನ್ನ ಕೊಟ್ಟಿರುತ್ತೇವೆ, 1 ಸ್ತ್ರೀಲಿಂಗ ಪದವನ್ನು ಕೊಟ್ಟಿರುತ್ತೇವೆ. ಇದರಲ್ಲಿ ನೀವು ಸ್ತ್ರೀಲಿಂಗ ಪದವನ್ನು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಅಥವಾ 3 ಸ್ತ್ರೀಲಿಂಗ ಪದಗಳನ್ನು ಕೊಟ್ಟು 1 ಪುಲ್ಲಿಂಗ ಪದವನ್ನು ಕೊಟ್ಟು ಇಲ್ಲಿರುವಂತಹ ಪುಲ್ಲಿಂಗ ಪದ ಯಾವುದು ಅಂತನಾದರೂ ಕೊಡಬಹುದು. ನಾವು ಇದರಲ್ಲಿ ಸ್ತ್ರೀಲಿಂಗ ಪದವನ್ನು ಆಯ್ಕೆ ಮಾಡಿದಾಗ ಆಪ್ಷನ್ ಸಿ ನಾರಿ ಅನ್ನೋದು ಇದಕ್ಕೆ ಉತ್ತರವಾಗಿರುತ್ತೆ. ಮೂರನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದों में ಬಹುವಚನ ಶಬ್ದ है. ಇಲ್ಲೂ ಸಹ ಹಾಗೆ 3 ಏಕವಚನಗಳನ್ನ ಕೊಟ್ಟು 1 ಬಹುವಚನವನ್ನು ಕೊಟ್ಟಿರ್ತಾರೆ. ನಾವು ಇದರಲ್ಲಿ ಆಯ್ಕೆ ಮಾಡಿ ಬಹುವಚನದ ಶಬ್ದವನ್ನು ಬರೀಬೇಕು. ಅದೇ ರೀತಿಯಾಗಿ ಏಕವಚನ ಶಬ್ದ ಲಿಖಿ ಅಂತ ಕೊಟ್ಟಾಗ 3 ಬಹುವಚನಗಳನ್ನು ಕೊಟ್ಟು 1 ಏಕವಚನವನ್ನು ಕೊಟ್ಟಿರ್ತಾರೆ, ಅದನ್ನು ಆರಿಸಬೇಕು.
ನಾವು ಶಾಲೆಗಳಲ್ಲಿ ಅಥವಾ ಬೇರೆ ಪೇಪರ್ಗಳಲ್ಲಿ ಹೇಗಿರುತ್ತೆ ಅಂದರೆ ಕುತ್ತ ಅಂತ ಒಂದು ಶಬ್ದವನ್ನು ಕೊಟ್ಟು ಬಹುವಚನ ರೂಪ ಬರೀರಿ ಅಂತ ಕೊಟ್ಟಾಗ ಕುತ್ತೆ ಅಂತ ಬರಿತೀವಿ. ಬಟ್ ಇಲ್ಲೇನು ಕೊಟ್ಟಿರ್ತಾರೆ, 3 ಏಕವಚನ ಶಬ್ದಗಳು, 1 ಬಹುವಚನ ಶಬ್ದವನ್ನು ಕೊಟ್ಟಿರ್ತಾರೆ. ನಾವು ಇದನ್ನು ಆರಿಸಿ ಬರಿಬೇಕು. ಆಗ ಇದರ ಉತ್ತರ ಆಪ್ಷನ್ ಬಿ ಲಿಫಾಫೆ. 4ನೇ ಪ್ರಶ್ನೆ ಬಂದು ಸಂಧಿಗೆ ಸಂಬಂಧಪಟ್ಟಂತೆ. SLC ಮಕ್ಕಳಿಗೆ ಸಂಧಿ, ಸಮಾಸ, ಮುಹಾವರೆ ಇವು 3ನ್ನು ಸಹ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಡ್ತಾರೆ. ಈಗ ನಾನು ಈ ಒಂದು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಸಮಾಸವನ್ನು ಬಿಟ್ಟು ಸಂಧಿ ಹಾಗೂ ಮುಹಾವರೆಯನ್ನು ಆಧರಿಸಿಕೊಟ್ಟಿದ್ದೇನೆ. ಮೊದಲಿಗೆ ಇಲ್ಲಿ ದೇವಾಲಯ ಶಬ್ದ ಮೇ ಸಂಧಿ ಹೈ. ದೇವಾಲಯ ಅನ್ನುವಂತಹ ಪದವನ್ನು ನಾವು ಬಿಡಿಸಿದಾಗ ದೇವ ಪ್ಲಸ್ ಆಲಯ, ದೇವಾಲಯ. ದೇವ್ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಿರುತ್ತೆ, ಸೌಂಡು ಆ ಆಗಿರುತ್ತೆ. ಉತ್ತರ ಪದದ ಮೊದಲ ಪದ ಆಲಯ ಆಗಿರುತ್ತೆ. ಅದು ದೀರ್ಘವಾಗಿರೋದ್ರಿಂದ ಇದು ದೀರ್ಘ ಸಂಧಿಯಾಗಿರುತ್ತೆ. ಅಥವಾ ನಾವು ಪ್ರಶ್ನೆಯನ್ನು ಈ ರೀತಿಯಾಗೂ ಸಹ ಕೊಡ್ಬೋದು. ಗುಣಸಂಧಿ ಕೆ ಲಿಯೆ ಉದಾಹರಣೆ ಹೈ ಅಂತ ಹೇಳ್ಬಿಟ್ಟು ಕೆಲವು 3 ಪದ, ಒಂದು ವೃದ್ಧಿ ಸಂಧಿಗೆ ಸಂಬಂಧಪಟ್ಟ ಉದಾಹರಣೆ, ದೀರ್ಘ ಸಂಧಿಗೆ ಸಂಬಂಧಪಟ್ಟ ಉದಾಹರಣೆ, ಹೆಣ್ಣು ಸಂಧಿಗೆ ಸಂಬಂಧಪಟ್ಟ ಉದಾಹರಣೆ, ಗುಣಸಂಧಿಗೆ ಸಂಬಂಧಪಟ್ಟ ಉದಾಹರಣೆಯನ್ನು ಕೊಟ್ಟು ಅದರಲ್ಲಿರುವಂತಹ ಗುಣಸಂಧಿಯ ಒಂದು ಪದವನ್ನು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ. ಇದಕ್ಕೆ ಉತ್ತರ ದೀರ್ಘ ಸಂಧಿ. ಆ ಪ್ಲಸ್ ಆ ಇದು ದೀರ್ಘವಾಗಿರೋದ್ರಿಂದ ಇದು ದೀರ್ಘ ಸಂಧಿ ಆಗಿರುತ್ತೆ. 5ನೇ ಪ್ರಶ್ನೆ ಬಂದು ಪೌ ಫಟ್ನಾ ಮುಹಾವರೆ ಕಾ ಅರ್ಥ ಹೈ. ಪೌ ಅಂದ ತಕ್ಷಣ ಪಾಯರ್ ಅಂತ ಅನ್ಕೋಬಾರ್ದು. ಇಲ್ಲಿ ಆಪ್ಷನಲ್ಲೂ ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಕೊಟ್ಟಿರ್ತಾರೆ. ಪಾಯರ್ ಫಟ್ನಾ, ಪ್ರಭಾತ್ ಹೋನಾ, ರಾತ್ ಹೋನಾ, ಶಾಮ್ ಹೋನಾ, ಈ ರೀತಿಯಾದ 4 ಆಪ್ಷನ್ ಇರುತ್ತೆ. ಪೌ ಫಟ್ನಾ ಮುಹಾವರೆ ಕಾ ಅರ್ಥ ಹೈ ಪ್ರಭಾತ್ ಹೋನಾ. ಪ್ರಭಾತ್ ಹೋನಾ ಅಂತಂದ್ರೇನು, ಸುಬಾ ಹೋನಾ, ಬೆಳಗಿನ ಜಾವ, ಮುಂಜಾನೆ ಅನ್ನೋ ಅರ್ಥ ಮುಹಾವರೆಯಲ್ಲಿ ಬರುತ್ತೆ. 6ನೇ ಪ್ರಶ್ನೆ ಬಂದು ಪ್ರೇರಣಾರ್ಥಕ ಪದಕ್ಕೆ ಸಂಬಂಧಪಟ್ಟದ್ದು. ಉತರ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ. ಉತರ್ನಾ ಅನ್ನೋದು ಕ್ರಿಯಾಪದವಾಗಿರುತ್ತೆ. ಈ ಕ್ರಿಯಾಪದಕ್ಕೆ ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ 2 ಪದಗಳು ಇರುತ್ತೆ. ನಾವು SLC ಮಕ್ಕಳಿಗೆ ಪ್ರಥಮ ಪ್ರೇರಣಾರ್ಥಕ ಪದವನ್ನೇ ಕೊಡೋದು. ಹಾಗಾಗಿ ಉತರ್ನಾ ಅನ್ನುವ ಕ್ರಿಯಾಪದಕ್ಕೆ ಪ್ರಥಮ ಪ್ರೇರಣಾರ್ಥಕ ಉತ್ತರ ಉತಾರ್ನಾ. ಆಪ್ಷನ್ ಸಿ ಉತಾರ್ನಾ. ಉತರ್ನಾ, ಉತಾರ್ನಾ, ಉತರ್ವಾನ ಅಂತ ಬರುತ್ತೆ. ಪ್ರಥಮ ಪ್ರೇರಣಾರ್ಥಕ ಉತಾರ್ನಾ. 7ನೇ ಪ್ರಶ್ನೆ ಏಕ ಛಲ್ನಿ ಮೇ ತುಮ್ಹೆ ಕ್ಯಾ ಬಚೇಗಾ. ಇಲ್ಲೊಂದು ಚಿಹ್ನೆಯನ್ನು ಕೊಟ್ಟು ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಕೌನ್ಸಾ ಹೈ ಅಂತ ಕೊಡ್ತಾರೆ. ಆಪ್ಷನ್ಸ್ ಅಲ್ಪ ವಿರಾಮ್, ಪ್ರಶ್ನವಾಚಕ್, ವಿಸ್ಮಯಾದಿ ಬೋಧಕ್, ಉದ್ಧರಣ್ ಅಂತ ಇದೆ. ಇಲ್ಲಿ ಇರುವಂತಹ ವಿರಾಮಾದಿ ಚಿಹ್ನ ಯಾವುದು? ಪ್ರಶ್ನವಾಚಕ್. ಬಿ ಪ್ರಶ್ನವಾಚಕ್ ಇದರ ಉತ್ತರ. ನೀವು ಇದನ್ನು 194ನೇ ಪೇಜಲ್ಲಿದೆ. ಇದನ್ನು ನೋಡಿಕೊಂಡು ಹೋದರೆ ತುಂಬ ಒಳ್ಳೆಯದು. 8ನೇ ಪ್ರಶ್ನೆ ಗಿಲ್ಲು ಕೆ ಜೀವನ್ ಡ್ಯಾಶ್ ಪ್ರಥಮ್ ವಸಂತ್ ಆಯಾ. ಇಲ್ಲಿ ಕಾರಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ. ಕ, ಕೆ, ಕಿ, ಕಿ. ಕ ಏಕವಚನ ಪುಲ್ಲಿಂಗಕ್ಕೆ ಬರುತ್ತೆ. ಕೆ ಬಹುವಚನ ಪುಲ್ಲಿಂಗಕ್ಕೆ ಬರುತ್ತೆ. ಸಿನಲ್ಲಿರುವಂತಹ ಕಿ, ರಸ್ವ ಕಿ 2 ವಾಕ್ಯಗಳನ್ನು ಜೋಡಿಸುವಾಗ ಮಾಡ್ತೇವೆ. ದೀರ್ಘ ಕಿ ಸಂಬಂಧಕಾರಕ ಸ್ತ್ರೀಲಿಂಗ ಪದಕ್ಕೆ ಬರುತ್ತೆ. ಹಿಂದಿಯಲ್ಲಿ ಪ್ರತಿಯೊಂದು ಶಬ್ದಗಳಿಗೂ ಸಹ ಲಿಂಗಗಳಿರುವುದರಿಂದ ನಾವು ಬಹಳ ಇದನ್ನು ಯೋಚನೆ ಮಾಡಿ ಬರಿಬೇಕಾಗುತ್ತೆ. ಯಾವಾಗಲೂ ಮುಂದಿನ ಪದ ಯಾವುದು ಸ್ತ್ರೀಲಿಂಗನೋ ಪುಲ್ಲಿಂಗ ಅಂತ ಗೊತ್ತಾಗೋದು ಹಿಂದೆ ಇರುವಂತಹ ಕಿ ಅಥವಾ ಕೆ ನೋಡಿಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ಪ್ರಥಮ್ ವಸಂತ್ ಅನ್ನೋದು ಪುಲ್ಲಿಂಗ ಪದ ಆಗಿರೋದ್ರಿಂದ ನಾವಿಲ್ಲಿ ಆಪ್ಷನ್ ಎ ಕ ಬರಿಬೇಕಾಗುತ್ತೆ. ಗಿಲ್ಲು ಕೆ ಜೀವನ್ ಕಾ ಪ್ರಥಮ್ ವಸಂತ್ ಆಯಾ. ಇಲ್ಲಿಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ 8 ಪ್ರಶ್ನೆಗಳು ಮುಗೀತು. ಈಗ सेकंड में निम्नलिखित प्रथम 2 शब्दों के संबंध के अनुरूपता तीसरे शब्द का संबंधित शब्द लिखिए. ಅಂದರೆ
ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಸರಿಹೊಂದುವ ನಾಲ್ಕನೇ ಪದವನ್ನು ನಾವು ಬರಿಬೇಕಾಗುತ್ತೆ. ಇಲ್ಲಿ ಪಾಠದ ಮಧ್ಯ ಅಥವಾ ಅನುಕ್ರಮಣಿಕ ಅಂದರೆ ಪರಿವಿಡಿ ಇದೆಯಲ್ಲ, ಅಲ್ಲಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ. ಇದು 1 ಅಂಕದ 4 ಪ್ರಶ್ನೆ ಇರುತ್ತೆ. ಜ್ಞಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಬಹಳ ಈಸಿಯಾಗಿ ನಾವು ಕಂಡುಹಿಡಿಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಪಾಪ ಕಾ ಮೂಲ ಅಭಿಮಾನ್, ಧರ್ಮ ಕಾ ಮೂಲ ದಯಾ, ಅಥವಾ ಅಭಿಮಾನ ಅಂತ ಕೊಟ್ಬಿಟ್ಟು ಪಾಪ ಕಾ ಮೂಲ ಕೊಟ್ಟು ದಯಾ ಕೊಟ್ಟರೆ ನೀವು ಆನ್ಸರ್ ಧರ್ಮ ಕಾ ಮೂಲ ಬರಿಬೇಕಾಗುತ್ತೆ. 10ನೇ ಪ್ರಶ್ನೆ, कश्मीर सेब बेचने वाला बेईमान निकला. ರೇವಡಿ ಬೇಚನೆ ವಾಲ ನಾವು ಯೋಚನೆ ಮಾಡಿ ಬರಿಬೇಕು. ಈಮಾನ್ ಅಂತ ಬರೆದ್ರೆ ಉತ್ತರ ಅರ್ಧ ಸರಿಯಾಗುತ್ತೆ. ಅಲ್ಲಿ ನಿಕಲಾ ಅಂತ ಇರೋದ್ರಿಂದ ಈಮಾನ್ ನಿಕಲಾ ಅಂತೇಳಿ ಬರಿಬೇಕು. ಇದಾದ ನಂತರ 11ನೇ ಪ್ರಶ್ನೆ, ಪಕ್ಕಾ ದೋಸ್ತ್ ರಮಾನಂದ್ ಶಾಸ್ತ್ರಿ, ಅಂತರಂಗ ಮಿತ್ರ ಅಹಮದ್ ಜಲಾಲುದ್ದೀನ್. 12ನೇ ಪ್ರಶ್ನೆ ಬಂದು, ಗಿಲ್ಲು ಕಿ ಆಂಖೆ ಚಮಕೀಲಿ, ಗಿಲ್ಲು ಕಿ ಪೂಂಚ್ ಝಬ್ಬೇದಾರ್. ಈ ರೀತಿಯಾದಂತಹ ಅನುರೂಪದ ಕೊಡ್ಬೋದು, ಅಥವಾ ಪುಸ್ತಕದ ಮೊದಲಿರುವಂತಹ ಪರಿವಿಡಿಯಲ್ಲೂ ಸಹ ಯಾವ ಪಾಠ ಯಾವ ರೀತಿಯಾದಂತಹ ಪಾಠಕ್ಕೆ ವಿಧ ಕೊಡ್ಬೋದು. ಈ ರೀತಿಯಾದಂತಹ ಬರ್ತದೆ, ನೀವು ನೋಡ್ಕೋಬೇಕಾಗುತ್ತೆ. ಇದಾದ ನಂತರ 3rd ಮೇನ್ ಬಂದು, ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ಏಕ್ ವಾಕ್ಯ ಮೇ ಲಿಖಿ. ಒಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇವು ಸಹ 4 ಪ್ರಶ್ನೆ ಇರುತ್ತೆ. 1 ಅಂಕದ 4 ಪ್ರಶ್ನೆಗಳಿರುತ್ತೆ. ಇದರಲ್ಲಿ ಸರಳವಾದ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅರ್ಧ ಆನ್ಸರೇ ಇರುತ್ತೆ. ಕೈಸಿ, ಕೌನ್, ಕ್ಯಾ ಅನ್ನುವಂತಹ ಶಬ್ದವನ್ನು ತೆಗೆದು ಜೊತೆಯಲ್ಲಿ ಒಂದು ಕಾರಕವನ್ನು ಸೇರಿಸಿದಾಗ ಇದರ ಆನ್ಸರ್ ಮಾಡ್ಬೋದು. ಆಜ್ ಕಿ ದುನಿಯಾ ಕೈಸಿ ಹೈ, ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ್ ಹೈ. 14ನೇ ಪ್ರಶ್ನೆ, ಮುಖಿಯಾ ಕೋ ಕಿಸ್ಕೆ ಸಮಾನ್ रहना चाहिए. ತುಳಸಿ ಕೆ ದೋಹೆಯಲ್ಲಿ ಬರುವಂತಹ ಪ್ರಶ್ನೆ, ಮುಖಿಯಾ ಕೋ ಕಿಸ್ಕೆ ಸಮಾನ್ रहना चाहिए. मुखिया को मुख के समान रहना चाहिए. 15ನೇ ಪ್ರಶ್ನೆ, ಇಂಟರ್ನೆಟ್ ಕ್ರಾಂತಿ का असर किस पर पड़ा है. ಇದರಲ್ಲಿ ಕಿಸ್ ಅನ್ನೋಂಥ ಒಂದು ಪದವನ್ನು ತೆಗೆದು ಇಂಟರ್ನೆಟ್ का असर बूढ़ों से लेकर छोटे बच्चों तक पड़ा है ಅನ್ನುವಂಥ ಉತ್ತರ ಬರೆದ್ರೆ 1 ಅಂಕ ಸಿಗುತ್ತದೆ. 16ನೇ ಪ್ರಶ್ನೆ, ಪ್ರತಾಪ್ ರಾಜ್ಕಿಶೋರ್ के घर क्यों आता है. ಪ್ರತಾಪ್ ರಾಜ್ಕಿಶೋರ್ के घर क्यों आता है. ಇದಕ್ಕೆ ಪ್ರತಾಪ್ ಉನ್ಕೆ 14.5 ಆನೆ ಲೌಟಾನೆ ಆಯಾ ಥಾ ಅಥವಾ ಆತಾ ಹೈ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರಿಬಹುದು. ಇಲ್ಲಿಗೆ 1 ಅಂಕದ 4 ಪ್ರಶ್ನೆಗಳು ಮುಗಿಯುತ್ತೆ. ಈಗ 2-3 ವಾಕ್ಯದಲ್ಲಿ ಉತ್ತರಿಸುವಂತಹ 8 ಪ್ರಶ್ನೆಗಳನ್ನ ನಿಮಗೆ ನೀಡ್ತಾರೆ. 2 ಅಂಕದ 8 ಪ್ರಶ್ನೆಗಳು. निम्नलिखित प्रश्नों के उत्तर 2-3 वाक्यों में लिखिए. मातृभूमि का स्वरूप कैसे सुशोभित है. मातृभूमि का स्वरूप कैसे सुशोभित है. ಇದಕ್ಕೆ ನೀವು ಒಂದು 3ರಿಂದ 4 ವಾಕ್ಯ ಸೆಂಟೆನ್ಸ್ ಬರಿತಾ ಹೋದರೆ 2 ಅಂಕಗಳನ್ನ ಪಡಿಬೋದು. ಇಲ್ಲಿ ನಾನು ಸ್ಟಾರ್ ಹಾಕ್ಬಿಟ್ಟು ಆನ್ಸರ್ ಮಾಡಿದ್ದೇನೆ. ಈ ರೀತಿ ಬರೆಯೋದ್ರಿಂದ ಮೌಲ್ಯಮಾಪನ ಮಾಡುವಂತಹ ಟೀಚರ್ ಕರೆಕ್ಟಾಗಿ ನಿಮ್ಮ ಆನ್ಸರ್ನ ಗ್ಲಾಸ್ ಮಾಡ್ಕೊಳ್ತಾರೆ. ಹಾಗೆ ನೀವು ಬರಿಬೇಕಾದ್ರೆ ಯಾವಾಗಲೂ ಅಕ್ಷರ ಬಹಳ ದುಂಡಗಿರಬೇಕು. ನೀಟ್ನೆಸ್ನ ಮೇಂಟೈನ್ ಮಾಡಿದ್ರೆ ಅಂಕಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ನೀವು ಆನ್ಸರ್ ಎಲ್ಲ ಗೊತ್ತಿದ್ದು ಸರಿಯಾಗಿ ಬರೆಯುವ ಕ್ರಮ ಇಲ್ಲದೆ ಅಥವಾ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದೆ ನೀವು ಬರೆದಾಗ ನೀವು ಬರೆದಿರುವಂತಹ ಉತ್ತರವನ್ನು ಹುಡುಕೋದೇ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಮಕ್ಕಳೇ,
ಯಾವಾಗಲೂ ನೀವು ಬರಿಬೇಕಾದ್ರೆ ನೀಟ್ನೆಸ್ನ ಮೇಂಟೈನ್ ಮಾಡಿ, ಎಷ್ಟು ಮೇಯ್ನ್ ಏನು ಆನ್ಸರ್ ಇದೆಯೋ ಅದನ್ನು ಅಂಡರ್ಲೈನ್ ಮಾಡಿ, ಹಾಗೆ ಈ ಥರ ಸ್ಟಾರ್ ಹಾಕಿ ಬರೋದ್ರಿಂದ ಭಾಳ ನೀಟ್ ಅನಿಸುತ್ತೆ. ಇದರಲ್ಲಿ ಭಾರತ್ ಮಾತಾ अमरों की जननी है, भारत माता के हृदय में गांधी, बुद्ध और राम जैसे महान पुरुष सोए हुए हैं. भारत माँ के एक हाथ में न्याय पताका, दूसरे हाथ में ज्ञान दीप है. इस प्रकार मातृभूमि का स्वरूप सुशोभित है ಅಂತೇಳಿ ಬರೀಬಹುದು. 18ನೇ ಪ್ರಶ್ನೆ ಬಂದು ಕಾಶ್ಮೀರಿ ಸೇಬ್ ಪಾಠ से आपको क्या सीख मिलती है. ಇದರಿಂದ ಈ ಪಾಠದಿಂದ ಏನನ್ನು ಕಲಿತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದಕ್ಕೆ ಎರಡೇ ವಾಕ್ಯ, ಅಂದರೆ ಮುಖ್ಯವಾಗಿ ಇದು ಬೇಕಾಗಿರುವಂತಹ ಮೇನ್. ಹಾಗಾಗಿ ನೀವು ಬರಿಬೇಕಾದ್ರೆ ಜಾಸ್ತಿ ಬರೆದ್ರೆ ಜಾಸ್ತಿ ಅಂಕ ಅನ್ನೋದು ಸುಳ್ಳು. ಇರುವಂತಹ ವಿಷಯವನ್ನು ಕರೆಕ್ಟಾಗಿ ಬರೆದ್ರೆ ನಿಮಗೆ ಸರಿಯಾದ ಉತ್ತರ ಇದ್ದರೆ ಅಂಕಗಳು ಸುಲಭವಾಗಿ ಸಿಗುತ್ತೆ. कश्मीरी सेब पाठ से हमें ये सीख मिलती है, अगर खरीदारी करते समय सावधानी नहीं बरते तो धोखा खाने की ಸಂಭಾವನಾ ಹೋತಿ ಹೈ. ಇದು ಈ ಪಾಠದಿಂದ ನಮಗೆ ಸಿಗುವಂತಹ ಒಂದು ಶಿಕ್ಷಣ. 19ನೇ ಪ್ರಶ್ನೆ महादेवी वर्मा जी का ध्यान आकर्षित करने के लिए गिल्लू क्या क्या करता है. ಈ ಪಾಠದಲ್ಲಿ 2 ಮತ್ತು 3 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಖಂಡಿತ ಬರುತ್ತೆ. ಹಾಗಾಗಿ ಈ ಪಾಠವನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ಗಿಲ್ಲು ಆಕರ್ಷಣೆ ಮಾಡಲಿಕ್ಕೆ ಏನು ಮಾಡುತ್ತೆ ಅನ್ನುವಂಥದ್ದು. ಇಲ್ಲಿ लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता है और फिर उसी तेज़ी से उतरता है. उसका ये दौड़ने का क्रम तब तक चलता जब तक लेखिका उसे पकड़ने के लिए न उठती. ಇದು ಇವರನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡುವಂತಹ ಒಂದು ಕಾರ್ಯ. 20ನೇ ಪ್ರಶ್ನೆ ಬಂದು प्रकृति पर सर्वत्र है विजयी पुरुष आसीन, इस पंक्ति का आशय समझाइए. ಇದು ಅಭಿನವ ಮನುಷ್ಯಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದರಲ್ಲಿ ನಾನು ಕೆಲವೆಲ್ಲ ಸ್ವಲ್ಪ ಸೆಂಟೆನ್ಸ್ ಜಾಸ್ತಿ ಹಾಕಿದ್ದೇನೆ. ಯಾಕೆ ಅಂತಂದರೆ ಈ ಒಂದು ಪ್ರಶ್ನೆ 2 ಅಂಕಗಳಿಗೂ ಬರುತ್ತೆ, 3 ಅಂಕಗಳಿಗೂ ಬರುತ್ತೆ. 3 ಅಂಕಗಳಿಗೆ ಬಂದಾಗ ಇದನ್ನು ಬರಿಬೋದು. ನಿಮಗೆ ಬೇಡ ಅಂತಂದರೆ 2 ಅಂಕಗಳಿಗೆ ಇದರಲ್ಲಿ 1-2 ಸೆಂಟೆನ್ಸ್ನ ನೀವು ಕಡಿಮೆ ಮಾಡಬಹುದು. आधुनिक मानव ने प्रकृति के हर एक तत्व पर अपने नियंत्रण में कर लिया है. उसने जल, विद्युत, भाप, वायु, नदी, समुद्र, सागर एक समान लांघ सकता है. उसका यान आकाश में जा रहा है. वो परमाणु प्रयोग भी कर रहा है. उसकी बौद्धिक क्षमता असीमित है. आज मानव ने प्रकृति के हर एक तत्व को विकृति कर दिया है. ಇದು 3 ಅಂಕಕ್ಕೂ ಬರೀಬೋದು, 2 ಅಂಕಕ್ಕೂ ಬರುತ್ತದೆ. 21ನೇ ಪ್ರಶ್ನೆ लेखक को भेजे गए निमंत्रण पत्र में क्या लिखा था. ಇದು ईमानदार सम्मेलन में ಅನ್ನುವಂಥ ಪಾಠಕ್ಕೆ ದಲ್ಲಿರುವಂತಹ ಪ್ರಶ್ನೆ. ಇದರಲ್ಲಿ ಪತ್ರದಲ್ಲಿ ಏನು ಬರೆದಿದ್ರು. पत्र में लिखा था, हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हमारी प्रार्थना है कि आप इस सम्मेलन का उद्घाटन करें. हम आपको आने जाने का पहले दर्जे का किराया देंगे तथा आवास, भोजन आदि की उत्तम व्यवस्था करेंगे. व्यापार और बैंकिंग में इंटरनेट से क्या मदद मिलती है. 22ನೇ ಪ್ರಶ್ನೆ व्यापार और बैंकिंग में इंटरनेट से क्या मदद मिलती है. ಇದು ಇಂಟರ್ನೆಟ್ ಕ್ರಾಂತಿಯ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಮಕ್ಕಳೇ, ನೀವು ಇದೊಂದು ಪಾಠವನ್ನು ಬಹಳ ಚೆನ್ನಾಗಿ ಓದ್ಕೋಬೇಕು. ಯಾಕೆ ಅಂದರೆ ಇದರಲ್ಲಿ 1 ಅಂಕದ, 2 ಅಂಕದ, 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಯೂ ಸಹ ಬರುತ್ತೆ. ಹೇಗೆ ಅಂದರೆ ಇದರಲ್ಲಿ ಬರುವಂತಹ ಪ್ರತಿಯೊಂದು ಒಂದು ಸೆಂಟೆನ್ಸ್ ಏನಿದೆಯೋ ಅದು ನಿಬಂಧಕ್ಕೆ ಬರೆದಾಗ ನಿಮಗೆ 4 ಅಂಕಗಳನ್ನು ಸಹ ಗಳಿಸ್ಬೋದು. ಇಲ್ಲಿ 2 ಅಂಕದ ಈ ಪ್ರಶ್ನೆಗೆ ಸಿಂಪಲ್ಲಾಗಿ ಬರೀಬಹುದು. इंटरनेट द्वारा हम घर बैठे बैठे ख़रीदारी कर सकते हैं, कोई भी बिल भर सकते हैं, दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर चाहे जितने भी रकम भेजी जा सकती है. अब्दुल कलाम जी का बचपन बहुत ही निश्चिंतता और सादगी में बीता कैसे ಅನ್ನುವಂಥದ್ದು 23ನೇ ಕ್ವಶನ್. अब्दुल कलाम जी का बचपन बहुत ही निश्चिंतता और सादगी में बीता कैसे.
ಅಂದರೆ ಅಬ್ದುಲ್ ಕಲಾಂ ಅವರ ಒಂದು ಬಾಲ್ಯ ಹೇಗೆ ನಿಶ್ಚಿಂತತೆಯಿಂದ ಕಳೀತು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ, उनके पिता एक आडंबरहीन व्यक्ति थे. वे अनावश्यक एवं ऐशो आराम वाली चीज़ों से दूर रहते थे, परंतु घर पर सभी आवश्यक चीज़ें समुचित मात्रा में सरलता से उपलब्ध थी. इसलिए उनका बचपन बड़ी निश्चिंतता और सादगी में बीता. ಇದು ಇದರ ಉತ್ತರ. ಇದಾದ ನಂತರ ಪೂರಕ ವಾಚನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರುತ್ತೆ. ಇದು ನಿಮಗೆ ಇಲ್ಲಿ ಅಥವಾ ಅನ್ನುವಂತಹ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾರೆ. ಇದರಲ್ಲಿ ಚಾಯ್ಸ್ ಮಾಡಿ ಬರಿಬೋದು. ಅರ್ಧವಾರ್ಷಿಕ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಶನಿ ಸಬ್ಸೆ ಸುಂದರ ಗ್ರಹ ಅನ್ನುವಂತಹ ಪಾಠದಿಂದ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ 2 ಪ್ರಶ್ನೆ ಕೊಡ್ತಾರೆ. ನೀವು ಅದರಲ್ಲಿ ಒಂದು ಪ್ರಶ್ನೆಯನ್ನು ಬರೆದು 2 ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ ಶನಿ ಏಕ್ ಸುಂದರ ಗ್ರಹ ಸ್ಪಷ್ಟ ಕೀಜಿಯೆ ಅಂತ ಕೊಟ್ಟಿದ್ದೀನಿ. ಈ ಥರದ್ದು ಕೊಡ್ಬೋದು, ಅಥವಾ ಇನ್ನೂ ಸಿಂಪಲ್ ಆದಂಥ ಪ್ರಶ್ನೆನೂ ಕೊಡ್ತಾರೆ. ಏನು, ಶನೈಶ್ಚರ್ ಕಿಸೆ कहते हैं, ಶನಿ ಕಿಸ್ಕಾ ಪುತ್ರ ಹೈ, ಅಥವಾ ಸೂರ್ಯ ಕಾ ಪುತ್ರ ಕೌನ್ ಹೈ, ಈ ರೀತಿಯಾದಂಥ ಸಿಂಪಲ್ ಪ್ರಶ್ನೆಯನ್ನು ಕೊಡ್ಬೋದು. ನಾನು ಸ್ವಲ್ಪ ಕ್ಲಿಷ್ಟವಾದಂಥದ್ದು ಕೊಟ್ಟಿದ್ದೇನೆ. शनि को यदि दूरबीन से देखा जाए तो इस ग्रह के चारों ओर वलय दिखाई देते हैं. प्रकृति ने शनि ग्रह के गले में खूबसूरत हार डाल दिए हैं. शनि के इन वलयों का कंकड़ों ने इस ग्रह को सौर मंडल का सबसे सुंदर एवं मनोहर ग्रह बनाया है. इसलिए शनि एक सुंदर ग्रह है. ಇದು ಬರಲಿಲ್ವಾ? ಇದರಲ್ಲೇ ಒಂದು ಆಪ್ಷನ್ ಇರುತ್ತೆ, शनि एक ठंडा ग्रह है कैसे, ಅಥವಾ ಶನೈಶ್ಚರ್ ಕಿಸೆ कहते हैं, ಶನಿ ಕಿಸ್ಕಾ ಪುತ್ರ है, ಈ ರೀತಿಯಾದಂಥ ಪ್ರಶ್ನೆಯನ್ನು ಕೊಡ್ಬೋದು. ಶನಿಯನ್ನು ಅತ್ಯಂತ ತಣ್ಣನೆಯ ಗ್ರಹ ಅಂತ ಯಾಕೆ ಕರೀತಾರೆ? शनि ग्रह सूर्य से पृथ्वी की अपेक्षा करीब 10 गुना अधिक दूर है. इसलिए बहुत कम सूर्य ताप उस ग्रह तक पहुंचता है. पृथ्वी का मात्र 100वां हिस्सा है. इसलिए शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है. इसलिए इसे अत्यंत ठंडा ग्रह कहा जाता है. ಈ ರೀತಿಯಾಗಿ ಬರಿಬೇಕಾಗುತ್ತೆ. ಇದಾದ ನಂತರ ಇಲ್ಲಿಗೆ 5ನೇ ಮೇನ್, निम्नलिखित प्रश्नों के उत्तर 3-4 वाक्यों में लिखिए. 3-4 ವಾಕ್ಯಗಳಿಗೆ ಸಂಬಂಧಪಟ್ಟಂತೆ 9 ಪ್ರಶ್ನೆಯನ್ನು ನೀಡುತ್ತಾರೆ. 27 ಅಂಕಗಳು. ಇದರಲ್ಲಿ 9 ಪ್ರಶ್ನೆ ಹೇಗಿರುತ್ತೆ ಅಂತ ನೋಡೋದಾದರೆ, 25ನೇ ಪ್ರಶ್ನೆ ಬಂದು ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ का वर्णन कीजिए. ಇದು ಭಾರತ್ ಮಾತಾ ಮಾತೃಭೂಮಿ ಕವಿತೆಯಿಂದನೇ ಕೊಟ್ಟಿದ್ದಾರೆ. ಅರ್ಧವಾರ್ಷಿಕ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಒಂದು ಪಾಠದಿಂದ 2-3 ಪ್ರಶ್ನೆಗಳನ್ನ ನೀಡಿದ್ದಾರೆ. ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇನಾಗುತ್ತೆ ಅಂತಂದರೆ 5 ಅಂಕಗಳಿಗೆ ಮಾತ್ರ ಕೊಡ್ತಾರೆ. ಇಲ್ಲಿ ಅರ್ಧವಾರ್ಷಿಕ ಆಗಿರೋದ್ರಿಂದ ನಾವು ಇದನ್ನು ಇನ್ನೊಮ್ಮೆ ಕೊಟ್ಟಿದ್ದೇವೆ. ಭಾರತ್ ಮಾತೆ ಪ್ರಕೃತಿ सौंदर्य का वर्णन कीजिए. भारत माता के खेत हरे भरे सुहाने हैं. भारत के वन उपवन फल फूलों से भरे हुए हैं. भारत भूमि के अंदर खनिजों का व्यापक धन भरा हुआ है. भारत माता सुख संपत्ति धन धाम को मुक्त हस्त से बांट रही है. ನೀವಿಲ್ಲಿ ಉತ್ತರವನ್ನು ಕೇಳಿದಾಗ ಗೊತ್ತಾಗಿದೆ, ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ 75-80% ಮಕ್ಕಳಿಗೂ ಸಹ ಹರೇ ಭರೇ ಹೇ ಖೇತು ಸುಹಾನೆ ಫಲ್ ಫೂಲೋನ್ ಸೆ ಯುತುವನ್ನು ಉಪವನ್ ಅನ್ನುವಂಥ ಪದ್ಯ ಏನಿದೆಯೋ ಅದೆಲ್ಲರಿಗೂ ಬರುತ್ತೆ. ಅದನ್ನು ನೀವು ವಾಕ್ಯದ ರೂಪದಲ್ಲಿ ಬರೆದಾಗ ಏನಾಗುತ್ತೆ, 3 ಅಂಕವನ್ನು ನೀವು ಗಳಿಸಬಹುದು. 26ನೇ ಪ್ರಶ್ನೆ, गिल्लू के कार्यकलाप के बारे में लिखिए ಅಥವಾ गिल्लू के क्रियाकलाप के बारे में लिखिए ಅಂತ ಕೊಟ್ಟಾಗ ಆ गिल्लहरी का बच्चा जो था वो क्या क्या करता था ಅನ್ನೋದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಇಲ್ಲಿ लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता था. फूलदाने के फूलों में कभी पर्दे की चुन्नट में और कभी सोंजोही की पत्तियों में छिप जाता था. छिपकर महादेवी वर्मा को चौंकाता था. दिन भर बाहरी गिलहरियों के साथ उछलता कूदता और ठीक 4 बजे घर आकर अपने झूले में झूलने लगता था.
लेखिका की थाली के पास बैठकर बड़ी सफाई से खाना खाता था। लेखिका खाने बैठती तब लिफाफे के भीतर बैठकर उनका कार्यकलाप देखा करता था। जब लेखिका लिखने बैठती तो वो उनके मेज पर जाता था और लेखिका उन्हें लिफाफे में बिठा देती थी और वो उन्हें देखा करता था। ये सब भी गिल्लू का क्रियाकलाप है। यहाँ 5 से 6 वाक्य लिखना पड़ेगा। 27ನೇ ಪ್ರಶ್ನೆ, सम्मेलन में हरिशंकर परसाई जी को कौन कौन से अनुभव हुए संक्षेप में लिखिए। परಸಾई जी ಅವರಿಗೆ ಉದ್ಘಾಟನೆ ಕರೆದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂಥ ಅನುಭವ ಆಯಿತು ಅಂತ ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ। सम्मेलन में शानदार उद्घाटन के बाद लेखक की चप्पलों की अदला बदली हो गई। लेखक ने देखा कि बिस्तर की चादर भी गायब है। अगले दिन उन्होंने देखा कि 2 और चादरें होटल के कमरे में गायब थी। इसी दौरान उनका धूप का चश्मा भी खो गया था। बाद में उन्होंने एक सज्जन व्यक्ति के पास देखा। तीसरे दिन उनका कंबल भी गायब था और अगले दिन रात को पहनने के कपड़े सिरहाने के नीचे दबाया और नई चप्पलें तथा शेविंग के डिब्बे को बिस्तर के नीचे दबाया। अगले दिन ताला चोरी हो गया। तब लेखक ने तय किया कि जल्दी से उस जगह को खाली करना चाहिए। ये सब हरिशंकर परसाई जी को जब सम्मेलन में शामिल हुए थे इनको हुआ जो अनुभव है यहाँ लिखना है। ज़्यादा होंगे तो आप इसमें 1, 2, 3 कम कर सकते हैं। 28ನೇ ಪ್ರಶ್ನೆ, ज़ैनुलब्दीन नमाज के बारे में क्या कहते हैं। ಮಕ್ಕಳೇ, ಮೇರಾ ಬಚ್ಪನ್ನಲ್ಲಿ ಒಂದು 3 ಪ್ರಶ್ನೆ ಸತತವಾಗಿ 3-4 ವರ್ಷದಿಂದ ಬರ್ತಾ ಇದೆ। ಒಂದು, उनकी जो बचपन सादगी में कैसी बीती, ज़ैनुलब्दीन नमाज के बारे में क्या कहते थे, अथवा ಇನ್ನೊಂದು ಆಶಿಯಮ್ಮ यानी अब्दुल कलाम के माताजी इनको खाने में क्या क्या देती थी। ಈ ರೀತಿಯಾದಂಥ ಇವು 3 ಪ್ರಶ್ನೆಗಳು ಕಂಪಲ್ಸರಿಯಾಗಿ ಬರ್ತವೆ, ನೀವು ಕಲಿಯೋದು ಬಹಳ ಒಳ್ಳೆಯದು। ಇಲ್ಲಿ 28ನೇ ಪ್ರಶ್ನೆ ಬಂದು ज़ैनुलब्दीन नमाज के बारे में क्या कहते थे ಅನ್ನುವಂತಹ ಇದಕ್ಕೆ उत्तर, ज़ैनुलब्दीन नमाज की प्रासंगिकता के बारे में कहते हैं। जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता। ಇದು ಕೇವಲ 2 ಲೈನಿಗೆ ಕೊಡ್ತಾರ, 2 ಲೈನ್ ಅಲ್ಲ, ಇದು 4 ಲೈನ್ ಆಗುತ್ತೆ। ಇಷ್ಟನ್ನು ಬರೆದ್ರೆ ಸಂಪೂರ್ಣವಾದ 3 ಅಂಕಗಳನ್ನು ನೀವು ಗಳಿಸಬಹುದು। 29ನೇ ಪ್ರಶ್ನೆ, दिनकर जी के अनुसार मानव का सही परिचय क्या है। दिनकर जी कहते हैं, आज मनुष्य ने प्रकृति के हर तत्व पर विजय पाई है। मानव को यम से पाताल तक सब कुछ ज्ञात है, लेकिन स्वयं को नहीं पहचाना, अपने भाईचारे को नहीं समझा। मानव की सही पहचान वो है जो मानव के बीच स्नेह का बांध बांधता है। जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी होगा। जो मनुष्य बुद्धि को चैतन्य हृदय से जीतता है वही आपसी भाईचारा, पारस्परिक प्रेम, सह मनुष्य के साथ स्नेह से रहना ही मानव का सही परिचय है। 30ನೇ ಪ್ರಶ್ನೆ, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೆ। ಕಾಶ್ಮೀರಿ ಸೇಬ್ ಪಾಠದಲ್ಲಿ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಬಂದಿದೆ। ನೀವು ಇದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು। ಸೆಂಟೆನ್ಸ್ ಹಾಕಿಬಿಟ್ಟು ಸ್ಟಾರ್ ಹಾಕಿ ಬರೆದ್ಬಿಟ್ರೆ ಹಿಂಟ್ಸ್ ಥರ ನೆನ್ಪಿಟ್ಕೋಬೇಕು। ಯಾವುದು, ಪಹಲಾ ಸೇಬ್ ಸड़ा हुआ था, दूसरा सेब आधा सड़ा हुआ था, तीसरा सेब सड़ा तो ना था मगर एक तरफ दबकर बिल्कुल पिचक गया था, चौथा सेब बेदाग था लेकिन उसमें काला सुराख था जैसे अक्सर बैरों में होता है। ಇದು ಸೇಬ್ ಕಿ ಹಾಲತ್ ಅಂದರೆ ಸೇಬಿನ ಸ್ಥಿತಿಯಾಗಿತ್ತು।
ಇದಾದ ನಂತರ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜೆ. ನಾನು ಹೇಳಿದ್ನಲ್ಲ ಈ ಪಾಠದಲ್ಲಿ ಭಾಳಷ್ಟು ಪ್ರಶ್ನೆಗಳು ಬರುತ್ತೆ. ಸೋಷಿಯಲ್ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಇತ್ತು. सोशल नेटवर्किंग एक क्रांतिकारी खोज है कैसे ಅಂತ ಅಂದರೆ सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स हैं जैसे फेसबुक, ऑर्कुट, ट्विटर, लिंक्डइन आदि. इन साइटों के कारण देश विदेशों के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र जानकारी मिलती है. ಇದು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಉತ್ತರ. ಇದೇ 3 ಅಂಕಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಪ್ರಶ್ನೆಗಳಲ್ಲಿ ತುಳಸಿ ಕೆ ದೋಹೆ ಒಂದು ಕವಿತೆಯಿಂದ ನಿಮಗೆ ಭಾವಾರ್ಥಗಳನ್ನ ಕೊಡ್ತಾರೆ. ಇಲ್ಲಿರುವಂತಹ ಅಷ್ಟು ಭಾವಾರ್ಥದಲ್ಲಿ 3 ಬಹಳ ಮುಖ್ಯವಾಗಿ ಕಲಿಬೇಕಾಗುತ್ತೆ. ಆ ಒಂದು ಭಾವಾರ್ಥದಲ್ಲಿ ಮೊದಲನೇದು ಮುಖಿಯಾ ಮುಖಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲಂಗ್ ತುಳಸಿ ಸಹಿತ್ ವಿವೇಕ್ ಅನ್ನುವಂತಹ ದೋಹೆಯ ಭಾವಾರ್ಥವನ್ನು ನೀವು ಬರಿಬೇಕು. ಇದರಲ್ಲಿ प्रस्तुत दोहे में तुलसीदास कहते हैं मुख अर्थात मुँह और मुखिया दोनों के स्वभाव की समानता दर्शाते हुए लिखते हैं कि मुखिया को मुँह के समान होना चाहिए. मुँह खाने पीने का काम अकेला करता है लेकिन वो जो खाता पीता है उससे शरीर के सारे अंगों का पालन पोषण करता है. तुलसी की राय में मुखिया को भी ऐसे ही विवेकवान होना चाहिए कि वो काम अपनी तरह से करें लेकिन उसका फल सभी में बांटे. ಇದು ಇದರ ಭಾವಾರ್ಥ ಆಗಿರುತ್ತೆ. ಆ ಒಂದು ಪದ್ಯದ ಕೊನೆಯಲ್ಲಿ ಎಲ್ಲ ಭಾವಾರ್ಥಗಳಿದೆ. ನೀವು ಅವುಗಳನ್ನ ಚೆನ್ನಾಗಿ ಕಲಿಯಿರಿ. ಇದಾದ ನಂತರ ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಒಂದು ಗದ್ಯಾಂಶವನ್ನು ಕೊಟ್ಟು ಇದನ್ನು ಕನ್ನಡ ಅಥವಾ ಮಾತೃಭಾಷಾ ಅಥವಾ ಅಂಗ್ರೇಜಿ ಮೇ ಅಂತೇಳಿ ಕೊಡ್ತಾರೆ. ಇದರಲ್ಲಿ ನೀವು ಅನುವಾದವನ್ನು ಮಾಡಬೇಕು. ಮೊದಲು 4 ಅಂಕಗಳ 2 ಪ್ರಶ್ನೆಯನ್ನು ಕೊಡ್ತಾಯಿದ್ರು. ಈಗ 3 ಸೆಂಟೆನ್ಸ್ನ ಒಂದೇ ಒಂದು ವಾಕ್ಯದಲ್ಲಿ ಕೊಡ್ತಾರೆ. बसंत नोट लेकर बाजार की ओर भागता है, राजकिशोर वहीं खड़े रहते हैं, धीरे धीरे 15-20 मिनट बीत जाते हैं. ಇದನ್ನು ನಾವು ಕನ್ನಡದಲ್ಲಿ ಬರೆದಾಗ ಬಸಂತನ ನೋಟ್ ಹಿಡಿದು ಮಾರುಕಟ್ಟೆಯ ಕಡೆ ಓಡುತ್ತಾನೆ, ರಾಜ್ಕಿಶೋರ್ ಅಲ್ಲಿಯೇ ನಿಂತಿರುತ್ತಾರೆ. ಹೀಗೆ ಧೀರೆ ಧೀರೆ ಅಂದರೆ ಮೆಲ್ಲ ಮೆಲ್ಲನೆ ಅಂತ ಬರೀಬೋದು, ಆದರೆ ಅಷ್ಟು ವಾಕ್ಯ ಸಮಂಜಸ ಅನಿಸೋದಿಲ್ಲ. ಹೀಗೆ 15-20 ನಿಮಿಷಗಳು ಕಳೆದು ಹೋಗುತ್ತವೆ. ಈ ರೀತಿಯಾಗಿ 3 ವಾಕ್ಯಗಳಿಗೆ ಕರೆಕ್ಟಾಗಿ 3 ಸೆಂಟೆನ್ಸ್ನೇ ಕನ್ನಡದಲ್ಲಿ ಬರೆದ್ರೆ 3 ಅಂಕಗಳು ನಿಮಗೆ ಸಿಗುತ್ತೆ. ಇಲ್ಲಿಗೆ 3 ಅಂಕದ ಪ್ರಶ್ನೆ ಮುಗೀತು. ಈಗ 6ನೇ ಮೇನ್ 5-6 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇಲ್ಲಿ ನಿಮಗೆ ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ವರ್ಣನ್ ಕೀಜಿಯೇ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ. ಬಸಂತ್ ಒಬ್ಬ ಪ್ರಾಮಾಣಿಕವಾದಂಥ ಹುಡುಗ ಅನ್ನೋದು ಹೇಗೆ ಹೇಳ್ತೀರಾ ಅನ್ನೋದ್ರ ಬಗ್ಗೆ ನೀವು 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. बसंत एक ईमानदार लड़का है क्योंकि बसंत मेहनत से जीना चाहता है, इस कारण वो बाज़ार में चीज़ें बेचता है. वो किसी से पैसे नहीं मांगता है. मोटर दुर्घटना में उसकी हड्डी टूटने पर भी वो अपने भाई प्रताप को पंडित राजकिशोर के घर उनके जो बचे हुए पैसे देने के लिए भेजता है. पंडित राजकिशोर बसंत को 2 पैसे दिए तो बसंत उस पैसे लेने से इनकार करता है और इसे वो भीख समझता है, इसलिए वो मेहनत से ही कमाकर जीना चाहता है. इन सभी गुणों से समझ में आता है कि बसंत एक ईमानदार लड़का है. ಇದು
4 ವಾಕ್ಯಗಳಿಗೆ ಸಂಬಂಧಪಟ್ಟಂಥ ಉತ್ತರ. ಇದಾದ ನಂತರ ನಿಮಗೆ ಇದರಲ್ಲೂ ಅಥವಾ ಅಂತ ಕೊಡ್ತಾರೆ. ರಾಜ್ ಕಿಶೋರ್ ಜಿ ಕೆ ಮಾನವ್ ವ್ಯವಹಾರ का ಪರಿಚಯ दीजिए. ಇಲ್ಲೂ ಸಹ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆಯನ್ನು ಆಯ್ಕೆಯಾಗಿ ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಬರಿಬೋದು. ರಾಜ್ ಕಿಶೋರ್ ಅವರ ಒಂದು ಮಾನವೀಯ ಗುಣಗಳನ್ನ ಹೇಳಿ ಅಂತ ಹೇಳಿದಾಗ, पंडित राजकिशोर मजदूरों के नेता थे, वे गरीबों के प्रति हमेशा हमदर्दी दिखाते थे. इसी कारण वे गरीब बसंत के पास छन्नी खरीद उसके भरोसे पर ही एक नोट उसके हाथ में दिया था. प्रताप द्वारा मोटर दुर्घटना के विषय मालूम होने पर भी वो सीधे ही टीला जाता है. उनके साथ डॉक्टर को भी लेके जाता है और उनको बसंत को चिकित्सा दिलाकर वो वापस आता है. इन सभी गुणों से पता चलता है कि पंडित राजकिशोर एक मजदूरों के नेता भी है और उनमें मानवीय गुण भी हैं. ಇದಾದ ನಂತರ ನಿಮ್ನಲಿಖಿತ ಕವಿತಾಂಶ ಕೋ ಪೂರ್ಣ ಕೀಜಿಯೇ. ಇಲ್ಲಿ ಒಂದು ಕವಿತೆಯನ್ನು ಕೊಡ್ತಾರೆ. ಆ ಕವಿತೆಯನ್ನು ನೀವೇನು ಮಾಡಬೇಕು, ಪೂರ್ಣಗೊಳಿಸಬೇಕಾಗುತ್ತೆ. ನಿಮಗಾಗಲೇ ಕಂಠಸ್ಥ ಕವಿತಾ ಹೇಳಿದ್ದಾರೆ ಮಾತೃಭೂಮಿದು. ಅದರಲ್ಲಿ ಹರೇ ಭರೆ ಅಂತ ಕೊಟ್ಬಿಟ್ಟು ಡ್ಯಾಶ್ ಕೊಟ್ಟಿರ್ತಾರೆ. ನೀವೇನು ಬರಿಬೇಕು, हरे भरे हैं खेत सुहाने, फल फूलों से युत वन उपवन, तेरे अंदर भरा हुआ है ಖನಿಜೋं का कितना ವ್ಯಾಪಕ ಧನ್. ಇಷ್ಟನ್ನು ಬರೆದ್ರೆ ಸಾಕು, 4 ಅಂಕಗಳನ್ನು ನೀವು ಗಳಿಸ್ಬೋದು. ಮಕ್ಕಳ ಹಿಂದಿಯಲ್ಲಿ ಯಾಕೆ ನಾವು ಅಂಕಗಳನ್ನು ಹೆಚ್ಚಾಗಿ ಗಳಿಸ್ತೇವೆ ಅಂತಂದರೆ, ನಮಗೆ ಈ ಪಾಠದಿಂದ ಇವೇ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿರುತ್ತೆ, ಇದೇ ಪದ್ಯವನ್ನು ಮೆಮೊರೈಸೇಷನ್ಗೆ ಕೊಡ್ತಾರೆ ಅಂತ ಗೊತ್ತಿರುತ್ತೆ. ಹಾಗೆ ಬಹಳ ಸುಲಭವಾದ ಪ್ರಶ್ನೆಗಳನ್ನ ಕೊಡೋದ್ರಿಂದ ಎಲ್ಲ ಮಕ್ಕಳು ಸಹ ಹೆಚ್ಚು ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ. ಇಲ್ಲಿ ನಿಮಗೆ ಮಾತೃಭೂಮಿ ಕವಿತೆಯಿಂದ ಒಂದು ಕೊಟ್ಟಿದ್ದಾರೆ, ಅಥವಾ ಇದಲ್ಲದೇ ಇದ್ದರೆ ತುಳಸಿಕೆ ದೋಹೆಯಿಂದ ಕೊಡ್ಬೋದು. ನಿಮಗೆ ತುಳಸಿಕೆ ದೋಹೆಯಲ್ಲಿ ಕಷ್ಟವಾದಂತಹ ಪದಗಳನ್ನ ಬರೋದ್ರಿಂದ ನೀವು ಆರಾಮಾಗಿ ಹರೇ ಭರೆ ಹೇ ಅನ್ನುವಂಥ ಮಾತೃಭೂಮಿಯ ಕವಿತೆಯನ್ನು ಕಲಿತ್ರೆ ಪ್ರತಿಯೊಬ್ಬರು ಸಹ 4 ಅಂಕಗಳನ್ನು ಗಳಿಸಬಹುದು. ಇದಾದ ನಂತರ ಒಂದು ಗದ್ಯಾಂಶವನ್ನು, ಅಪಠಿತ ಗದ್ಯಾಂಶವನ್ನು ಕೊಡ್ತಾರೆ. ಯಾವುದೇ ಒಂದು ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಪಡದೇ ಇರುವಂಥ ಅಪಠಿತ ಗದ್ಯಾಂಶವನ್ನು ಕೊಟ್ಟು ಇದರಲ್ಲಿ 4 ಪ್ರಶ್ನೆಗಳನ್ನ ನೀಡ್ತಾರೆ. ಈ ಕೊಟ್ಟಿರುವಂತಹ ಪ್ಯಾರಾಗ್ರಾಫಲ್ಲೇ ನೀವು ಉತ್ತರವನ್ನು ಆಯ್ಕೆ ಮಾಡಿ ಬರಿಬೇಕು. ಮೊದಲು ಈ ಪ್ಯಾರಾಗ್ರಾಫ್ನ ಚೆನ್ನಾಗಿ ಓದ್ಕೋಬೇಕು. ಸಾಹಿತ್ಯ 2 प्रकार में दिखाई देता है, शिष्ट साहित्य और जनपद साहित्य. ज्ञानी और शास्त्रज्ञ जिस साहित्य का सृजन करते हैं उसे शिष्ट साहित्य कहा जाता है. शिष्ट साहित्य लिखित होता है, जनपद साहित्य लिखित होता है. इसकी रक्षा मौखिक परंपरा से होती है. ज़्यादातर जनपद साहित्य ग्रामों में जन्म लेते हैं. ಇದು ಗದ್ಯಾಂಶ, ಅಪಠಿತ ಗದ್ಯಾಂಶ ಆಗಿರುತ್ತೆ. ಇದಕ್ಕೆ 4 ಪ್ರಶ್ನೆಗಳನ್ನ ಕೊಡ್ತಾರೆ. साहित्य के 2 प्रकार कौन कौन से हैं? साहित्य के 2 प्रकार कौन से? शिष्ट साहित्य और जनपद साहित्य. 2ನೇ प्रश्न, शिष्ट साहित्य किसे कहा जाता है? ज्ञानी और शास्त्रज्ञ जिस साहित्य का सृजन करते हैं उसे शिष्ट साहित्य कहा जाता है. जनपद साहित्य क्या है? अलिखित साहित्य को जनपद साहित्य कहा जाता है. ಇದರಲ್ಲೇ ಇರುತ್ತೆ ಉತ್ತರ. ನೀವು ಕನ್ಫ್ಯೂಸ್ ಮಾಡಿಕೊಂಡು ಒಂದು ಕಡೆಯಿಂದನೇ ಕೊಡ್ತಾರೆ ಅಂತ ಅನ್ಕೋಬೇಡಿ, ಆದಷ್ಟು ಕೊಡ್ತಾರೆ. ನೀವು ಒಂದು ಸರಿ ಓದ್ಬಿಟ್ಟು ಮೊದಲನೇ ವಾಕ್ಯಕ್ಕೆ 3ನೇ ಪ್ರಶ್ನೆ ಆಗಿರ್ಬೋದು, ಅಥವಾ 4ನೇ ಸೆಂಟೆನ್ಸ್ಗೆ 2ನೇ ಪ್ರಶ್ನೆ ಕೊಡ್ಬೋದು. ಸ್ವಲ್ಪ ಓದಿ ಬರೆದ್ರೆ ಉತ್ತಮ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಬರಬೇಡಿ. ಈ ಅಂಕಗಳು ನಿಮ್ಮಲ್ಲಿ ಆಲ್ರೆಡಿ ಇದೆ ಅಂತ ಅನ್ಕೋಬೇಕು. ಹಾಗಾಗಿ ನೀವು ಇದನ್ನು ಯಾರು ಅಟೆಂಡ್ ಮಾಡ್ತೀರೋ ಅವರಿಗೆ ಎಲ್ಲರಿಗೂ 4 ಅಂಕಗಳು ಸಿಗುತ್ತೆ. 4ನೇ ಪ್ರಶ್ನೆ, जनपद साहित्य का जन्म कहाँ हुआ? ज़्यादातर जनपद साहित्य का जन्म ग्रामों में हुआ, यानी ज़्यादातर जनपद साहित्य ग्रामों में जन्म लेते हैं ಅನ್ನುವಂತಹ ಅದೇ ವಾಕ್ಯವನ್ನು ಬರೆದ್ರು ನಿಮಗೆ ಅಂಕಗಳು ದೊರೆಯುತ್ತೆ. ಇದಾದ ನಂತರ ನಿಮಗೆ ನಿಬಂಧ ಬರಿಬೇಕಾಗುತ್ತೆ. ನಿಬಂಧ ಅಂದರೆ ಕನ್ನಡದಲ್ಲಿ ಪ್ರಬಂಧ ಅಂತ ಹೇಳಿ.
ಈ ಪ್ರಬಂಧವನ್ನು 12-15 ವಾಕ್ಯಗಳಲ್ಲಿ ಬರಿಬೇಕಾಗುತ್ತೆ. ನೀವು ಇಲ್ಲಿ 3 ವಿಷಯಗಳನ್ನ ನೀಡ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಈ ಒಂದು ನಿಬಂಧಕ್ಕೆ ಅಂಕ 4 ನಿಗದಿಪಡಿಸಿರ್ತಾರೆ. ಮೊದಲನೇದು ಜನಸಂಖ್ಯಾಕಿ ಸಮಸ್ಯೆ, ಇದರಲ್ಲಿ ಅರ್ಥ, ವೃದ್ಧಿ ಕೆ ಕಾರಣ और परिणाम, ನಿಯಂತ್ರಣ, ಉಪಸಂಹಾರ ಅಂತ ಹೇಳಿ ನಿಮಗೆ ವಿಷಯ ವಸ್ತುಗಳನ್ನು ಕೊಟ್ಟಿರ್ತಾರೆ. ಇನ್ನು ಒಂದು ಸ್ವಚ್ಛ ಭಾರತ್ ಅಭಿಯಾನ್, ಇದರಲ್ಲಿ ಭೂಮಿಕಾ ಅಥವಾ ಪ್ರಸ್ತಾವನಾ, ಸಫಾಯಿ ಕಾ ಮಹತ್ವ, ಉಪಸಂಹಾರ. ಇನ್ನು ಒಂದು ಇಂಟರ್ನೆಟ್ ಏಕ್ ವರದಾನ್ ಹೈ ಯಾ ಅಭಿಶ್ರಾಪ್ ಅನ್ನುವಂತಹ, ನಾನು ಹೇಳಿದ್ನಲ್ಲ ಮಕ್ಕಳೇ, ನೀವು ಇಂಟರ್ನೆಟ್ ಕ್ರಾಂತಿ ಅನ್ನುವಂತಹ ಪಾಠವನ್ನು ಸರಿಯಾಗಿ ಓದಿ ಅದರಲ್ಲೇ ಬರುವಂತಹ ಪ್ರಶ್ನೆ ಉತ್ತರಗಳನ್ನ ನೀವು ಪ್ರಸ್ತಾವನಕ್ಕೆ ಅದು, ಅರ್ಥಕ್ಕೆ ಅದು, ಉಪಯೋಗಕ್ಕೆ ಅದು ಅಂತ ಬರೆದ್ರೆ ನೀವು ಸುಲಭವಾಗಿ 4 ಅಂಕಗಳನ್ನು ಗಳಿಸ್ತೀರಾ. ನಾನು ಇದರಲ್ಲಿ ಒಂದು ನಿಮ್ಮ ಬುಕ್ಕಲ್ಲೇ ಇದೆ, ಸ್ವಚ್ಛ ಭಾರತ್ ಅಭಿಯಾನ್ ಮತ್ತು ಇಂಟರ್ನೆಟ್ ಅನ್ನುವಂತಹ ಒಂದು ನಿಬಂಧವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಸ್ವಚ್ಛ ಭಾರತ್ ಅಭಿಯಾನ್ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಭೂಮಿಕಾ ಅಥವಾ ಪ್ರಸ್ತಾವನಾ ಅಂದರೆ ಏನಿರುತ್ತೆ? स्वच्छता का सीधा संबंध हमारे शारीरिक एवं मानसिक स्वास्थ्य से जुड़ा हुआ है, अतः ये कहना गलत नहीं होगा कि एक स्वच्छ शरीर में ही एक स्वस्थ मन का निवास होता है. आज से 100 वर्ष पहले महात्मा गांधी ने एक स्वच्छ भारत का सपना देखा जो आज साकार हो रहा है. ಇದು ಪ್ರಸ್ತಾವನಾ ಅಥವಾ ಭೂಮಿಕಾ ಆಗುತ್ತೆ. ಇದಾದ ನಂತರ ನಿಮಗೆ ಸಫಾಯಿ ಕಾ ಮಹತ್ವ, ಸಫಾಯಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದು 5-6 ವಾಕ್ಯಗಳನ್ನ ಬರಿಬೇಕಾಗುತ್ತೆ. हमारे आदरणीय प्रधानमंत्री श्री नरेंद्र मोदी जी के द्वारा स्वच्छ भारत अभियान की शुरुआत हुई, जिसका मुख्य उद्देश्य भारत को स्वच्छ एवं स्वस्थ बनाना है. हमारे प्रधानमंत्री द्वारा इस अभियान का शुभारंभ 2 अक्टूबर सन 2024 में महात्मा गांधी के जन्मदिवस के दिन किया गया था. 14 में महात्मा गांधी जी के जन्मदिवस के दिन किया गया था. उसी समय उसको समापन की तिथि 2 अक्टूबर 2019 को गांधी जी की 150वें जन्मदिवस के दिन निर्धारित की गई थी. ಇದರಲ್ಲಿ ಮಹತ್ವ ಏನಪ್ಪ ಅಂತಂದರೆ ನೀವೆಲ್ಲ ಬರಿಬೇಕಾಗುತ್ತೆ. ಏನು ನಾವು ಯಾವ ರೀತಿಯಾಗಿ ಇದರಲ್ಲಿ ಸ್ವಚ್ಛತೆಯಲ್ಲಿ ಭಾಗವಹಿಸಬಹುದು ಅನ್ನೋ ಬಗ್ಗೆ ನೀವು ವಾಕ್ಯ ಮಾಡಿ सेंटेंस ಮಾಡಿ ಬರಿಬೋದು. स्वच्छता भक्ति के बाद दूसरी सबसे महत्वपूर्ण चीज़ है. गांधी जी के अनुसार जब तक आप झाड़ू और बाल्टी अपने हाथों में नहीं लेते तब तक आप अपने गाँवों एवं कस्बे को स्वस्थ नहीं कर सकते. स्वच्छ भारत अभियान की शुरुआत स्वयं हमारे प्रधानमंत्री झाड़ू लगा के ही की थी. स्वच्छ भारत अभियान का सफलता क्रियान्वयन करना भारत जैसे बड़े क्षेत्रफल वाले देश में अत्यंत कठिन था, परंतु हमारे प्रधानमंत्री के दृढ़ संकल्प ने गांधी जी के सपने को सच कर दिखाया है. इदाद नंतर उपसंहारದಲ್ಲಿ ನಾವೇನು ಬರಿಬೇಕಾಗುತ್ತೆ? हालांकि इस अभियान की कार्यविधि अब समाप्त हो गई है, फिर भी इस अभियान ने लोगों के दिलों में स्वच्छता की वो मशाल जला दी है जो अब बुझने वाली नहीं है. यदि हम सब स्वच्छ भारत अभियान को अपने जीवन का एक हिस्सा बना ले तो वो दिन दूर नहीं जब भारत का सिर्फ एक शहर ही नहीं अपितु संपूर्ण भारत स्वच्छ हो जाएगा. इस प्रकार स्वच्छ भारत स्वस्थ भारत का सपना भी सच हो जाएगा. ಇದು ಉಪಸಂಹಾರದಲ್ಲಿ ಬರಿಬೇಕು. ಅಥವಾ ಇಲ್ಲ ನನಗೆ ಅದು ಬೇಡ ಅಂತಂದರೆ ನೀವು ಆರಾಮಾಗಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಂಟರ್ನೆಟ್ ಕ್ರಾಂತಿಯಲ್ಲಿ ಬರುವಂಥ ವಿಷಯಗಳನ್ನ ನೀವು ಬರಿತಾ ಹೋದರೆ ಬಹಳ ಚೆನ್ನಾಗಿ ಬರಿತಾ ಹೋಗ್ಬೋದು. ಇಂಟರ್ನೆಟ್ ವರದಾನ್ ಹಯ್ಯ ಅಭಿಶ್ರಾಪ್ ಅನ್ನೋದ್ರ ಬಗ್ಗೆ ಬರಿತಾ ಹೋಗಬೇಕು ಅಂದರೆ प्रस्तावनादल्ली आज का युग इंटरनेट का युग है. बड़े बूढ़ों से लेकर छोटे बच्चों तक सब पर इंटरनेट क्रांति का असर पड़ा है. इंटरनेट एक तरह से विश्वव्यापी कंप्यूटरों का अंतर्जाल है, जिसकी वजह से पूरे विश्व का विस्तार एक गांव का सा छोटा हो गया है. ಇದು ಪ್ರಸ್ತಾವನೆಗೆ ಬರೆದ್ರೆ ಅರ್ಥ ಅಂತ ಕೊಟ್ಟಿದ್ದಾರೆ. ಅರ್ಥಿಗೆ ನೀವು ಬರೀಬೋದು. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಇದು ಅರ್ಥ. ಇದಾದ ನಂತರ ಅದರಲ್ಲಿ ಉಪಯೋಗ ಕೊಟ್ಟಿದ್ದಾರೆ. ಇದರಿಂದ ಏನೇನು ಉಪಯೋಗ ಪಡ್ಕೊಳ್ತಾ ಇದ್ದೀವಿ?
ನೀವು ಅವಾಗಲೇ ಬರೆದ್ರಲ್ಲ ಆ ಕ್वेश्चन आंसर ಅದೇ ಬರಿಬೋದು। इंटरनेट द्वारा हम घर बैठे बैठे ख़रीदारी कर सकते हैं, कोई भी बिल भर सकते हैं, दुकान जाने और लाइन में घंटों खड़े होने का समय बच सकता है। इंटरनेट बैंकिंग द्वारा दुनिया की किसी भी जगह पर चाहे जितने भी रकम भेजी जा सकती है। ಇದು ನಿಮ್ಮ ಪಾಠದಲ್ಲಿ ಬರುವಂಥ ಆನ್ಸರ್, ಅದನ್ನು ಬರೀರಿ। ಇದಾದ ನಂತರ ಯೋಗದಾನ, ಇದರಿಂದ ನಮಗೆ ಏನು योगदान ಸಿಕ್ಕಿದೆ ಅಂತಂದರೆ इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है। चाहो तो पूरे ये पुस्तकालय की किताबों के विषय को हम कम समय में कहीं भी भेज सकते हैं। इंटरनेट आधुनिक जीवन शैली का महत्वपूर्ण अंग बन गया है। शायद इसके बिना संचार और सूचना दोनों ही क्षेत्र ठप पड़ जाते हैं। ಇದು ಯೋಗದಾನ। ಇದಿಷ್ಟು ನಮಗೆ ವರದಾನ ಆದರೆ ಇದರಿಂದ ಆಗುವಂತಹ ದುಷ್ಪರಿಣಾಮ, ಅನುಪಯೋಗ ಅಥವಾ ಶ್ರಾಪ್ ಏನು ಅಂತ ಅಂದರೆ इंटरनेट की वजह से पायरेसी, बैंकिंग फ्रॉड, हैकिंग यानी सूचना खबरों की चोरी आदि बढ़ रहे हैं। मुफ्त वेबसाइट, चैटिंग आदि से युवा पीढ़ी ही नहीं बच्चे भी इंटरनेट के कबंद बाहों के पाशों में फंसे हुए हैं। इससे वक्त का दुरुपयोग होता है और बच्चे अनावश्यक जानकारी हासिल कर रहे हैं। ಇದು ದುಷ್ಪರಿಣಾಮ। ಕೊನೆಯಲ್ಲಿ ನಾವು ಉಪಸಂಹಾರ ಬರೀಲೇಬೇಕಾಗುತ್ತೆ। ಇದರಲ್ಲಿ ನೀವೇನು ಬರಿಬೋದು? इंटरनेट एक ओर वरदान है तो दूसरी ओर अभिशाप है। वैज्ञानिक आविष्कारों ने मानव जीवन को सुविधाजनक बनाया है और मानव की जीवन शैली और उसकी सोच में क्रांतिकारी परिवर्तन हुआ है। उसी तरह एक और नई पीढ़ी को गलत रास्ते पर ले जा रहा है। इसलिए हम लोगों को इंटरनेट से सचेत रहना चाहिए। ಈ ರೀತಿಯಾಗಿ 10-15 ವಾಕ್ಯಗಳನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದರೆ ಪೂರ್ಣ 4 ಅಂಕಗಳು ನಿಮಗೆ ಲಭಿಸುತ್ತೆ। ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನೀವು 4 ಅಂಕದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡ್ರಿ। ಈಗ ಕೊನೆಯದಾಗಿ 11ನೇ ಮೇನ್ निम्नलिखित विषय के बारे में पत्र लिखिए। पत्र लेखनದ ಬಗ್ಗೆ ಈಗ ಕೊನೆಯದಾಗಿ ತಿಳ್ಕೊಳ್ಳೋಣ। ಪತ್ರ ಲೇಖನದಲ್ಲಿ ನಿಮಗೆ ಒಂದು छुट्टी पत्र ಕೊಡ್ತಾರೆ, ಇನ್ನೊಂದು व्यक्तिगत पत्र ಕೊಡ್ತಾರೆ। ಇದರಲ್ಲಿ कोई सकारण देते हुए अपने प्रधान अध्यापक के नाम छुट्टी पत्र लिखिए अथवा परीक्षा तैयारी के बारे में अपनी माताजी को पत्र लिखिए ಅಂತ ಇದೆ। ಇದನ್ನು ನಾನು छुट्टी पत्र ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತೀನಿ। ಇದು 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ। ಇದು ಅಂಕಭಾರನ ನಾನು ಕೊನೆಯಲ್ಲಿ ತಿಳಿಸ್ತಾ ಬರ್ತೀನಿ। ಈಗ ಮೊದಲು छुट्टी ಪತ್ರವನ್ನು ಯಾವ ರೀತಿಯಾಗಿ ಬಹಳ ಸುಲಭವಾಗಿ ಬರಿಬೋದು ಅನ್ನೋದ್ರ ಬಗ್ಗೆ ನೋಡೋಣ। छुट्टी पत्र, ನಾವು छुट्टी पत्र ಬರಿಬೇಕಾದ್ರೆ ಮುಖ್ಯವಾಗಿ ವಿಳಾಸ ಬರಿಬೇಕಾಗುತ್ತೆ। ಫಸ್ಟು फ्रॉम एड्रेस यानी प्रेषक में आबा का यानी यहाँ नाम लिखने की ज़रूरत नहीं पड़ती। आबा का 10वीं कक्षा, सरकारी प्रौढ़शाला चित्रदुर्ग। इसके बाद दिनांक, सेवा में यानी जिसे हम लिखे जा रहे हैं उनका पता, सेवा में यहाँ हम कक्षाध्यापक अथवा प्रधान अध्यापक के नाम लिखना है। ನಾವು ಇಲ್ಲಿ ಪ್ರಶ್ನೆಯಲ್ಲಿ ನೋಡಿದಾಗ ಪ್ರಧಾನ ಅಧ್ಯಾಪಕನ ಹೆಸರಿನಲ್ಲಿ ಅಂತ ಹೇಳಿದ್ದಾರೆ, ನಾನಿಲ್ಲಿ ಎರಡನ್ನೂ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ। ಟು ಅಡ್ರೆಸ್ಸಲ್ಲಿ ಸೇವಾ ಮೇ ಕಕ್ಷಾಧ್ಯಾಪಕ್ ಸರ್ಕಾರಿ ಪ್ರೌಢಶಾಲಾ ಚಿತ್ರದುರ್ಗ। ವಿದ್ಯಾರ್ಥಿಗಳೇ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಪ್ರೇಷಕಲ್ಲಿ ಯಾವ ಅಡ್ರೆಸ್ಸಲ್ಲಿ ಬರೆದಿರ್ತೀರೋ ಅದೇ ಬರಿಬೇಕಾಗುತ್ತೆ। ಯಾಕೆಂದರೆ ನೀವು ಯಾವ ಶಾಲೆಯಲ್ಲಿ ಓದ್ತಾ ಇರ್ತೀರೋ ಆ ಶಾಲೆ ಹೆಡ್ ಮಾಸ್ಟ್ರಿಗೆ ಬರಿಬೇಕಾಗುತ್ತೆ। ಹಾಗಾಗಿ ಸರ್ಕಾರಿ ಪ್ರೌಢಶಾಲಾ ಚಿತ್ರದುರ್ಗ ಆದ ನಂತರ ನೀವು ಕಕ್ಷಾಧ್ಯಾಪಕ ಬದಲು ಪ್ರಧಾನ ಅಧ್ಯಾಪಕ ಅವರ ಹೆಸರಿಗೂ ಸಹ ಬರಿಬಹುದು। ಇದಾದ ನಂತರ ಸಂಬೋಧನ್, ಮಾನ್ಯ ಮಹೋದಯ್ ಅಥವಾ ಮಹೋದಯ್ ಜಿ, ಈ ರೀತಿಯಾಗಿ ನಾವು ಸಂಬೋಧನೆಯನ್ನು ಮಾಡಬೇಕಾಗುತ್ತೆ। ಅದಾದಮೇಲೆ ವಿಷಯ ಬರಬೇಕು, छुट्टी के लिए प्रार्थना पत्र ಅಥವಾ छुट्टी के लिए प्रार्थना हेतु ಅಂತ ಹೇಳಿ ವಿಷಯವನ್ನು ಬರಿಬೇಕು। ಇದಾದಮೇಲೆ ಪತ್ರಿಕಾ ಕಲೇವರ್ ಅಂತ ಹೇಳ್ತೀವಿ। ಪತ್ರಿಕಾ ಕಲೇವರಲ್ಲಿ ಬಾಡಿ ಆಫ್ ದ ಲೆಟರ್, ನಾವು ಯಾವ ಕಾರಣಕ್ಕಾಗಿ ರಜೆಯನ್ನು ಹಾಕ್ತಾ ಇದ್ದೀವಿ ಅನ್ನೋದು ಬರಿಬೇಕು।
ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಕಾರಣ ಅಂತ ಹೇಳಿದರೆ ನಾವು ಎರಡು ಕಾರಣದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಆರೋಗ್ಯದ ಬಗ್ಗೆ, ಇನ್ನೊಂದು ಅಕ್ಕ ಅಥವಾ ಅಣ್ಣನ ಮದುವೆಯಲ್ಲಿ ಭಾಗವಹಿಸುವುದರ ಬಗ್ಗೆ ಅಂತ ಇರುತ್ತೆ. ಇಲ್ಲಿ ಮೊದಲಿಗೆ ನಾವು ಆರೋಗ್ಯ ಸರಿ ಇಲ್ಲದೆ ಇರುವುದರಿಂದ ನನಗೆ 3 ದಿನ ರಜೆ ಕೊಡಿ ಅಂತ ಹೇಳಿ, ಅದಕ್ಕೆ ನಾವು ಕೇವಲ 3 ವಾಕ್ಯಗಳನ್ನು ಬರೆದ್ರೆ ಸಾಕಾಗುತ್ತೆ. ಬಹಳ ಸಿಂಪಲ್ ಆಗಿರುತ್ತೆ ನೋಡಿ. ಉಪಯುಕ್ತ ವಿಷಯಕ್ಕೆ ಅನುಸಾರ मुझे 3 दिन से सर्दी और बुखार है, अथवा मुझे कल से सर्दी और बुखार है, इसलिए मैं पाठशाला आ नहीं सकता. आप मुझे 3 दिन की छुट्टी देने की कृपा करें. मूरे सेंटेंस. उपर्युक्त विषय के अनुसार मुझे कल से सर्दी और बुखार है, इसलिए मैं पाठशाला आ नहीं सकता. आप मुझे 3 दिन की छुट्टी देने की कृपा करें. इदाद नंतर ಸ ಧನ್ಯವಾದ. ಅದಾದಮೇಲೆ ಹಸ್ತಾಕ್ಷರ ಪೂರ್ವ ಪದಾವಲಿ ಅಂತ ಹೇಳಿ ಆಪ್ಕಾ ಆಜ್ಞಾಕಾರಿ ಛಾತ್ರ ಆ ಬ ಕ ಅಥವಾ XYZ ಏನಾದರೂ ಬರೀರಿ. ಅದಾದ ನಂತರ ಸ್ಥಾನ ಚಿತ್ರದುರ್ಗ, ದಿನಾಂಕ ಅವತ್ತಿನ ಡೇಟನ್ನು ಹಾಕಬಹುದು. ಇಲ್ಲಿಗೆ ಈ ಪತ್ರಲೇಖನ ಮುಗಿಯುತ್ತೆ. ಅದೇ ನೀವು ಇದಿಷ್ಟು ಛಾತ್ರ ಯಾನೇ ವಿದ್ಯಾರ್ಥಿಯಾಗಿದ್ದರೆ ಸಕ್ತ ಅಂತ ಬರಿತೀವಿ. ಅದೇ ವಿದ್ಯಾರ್ಥಿನಿಯಾಗಿದ್ದರೆ ಕೇವಲ ಬಾಡಿ ಆಫ್ ದ ಲೆಟ್ರಲ್ಲಿ ಸಕ್ತ ಜಾಗದಲ್ಲಿ ಸಕ್ತಿ ಹಾಕಿ, ಆಪ್ಕಾ ಆಜ್ಞಾಕಾರಿ ಛಾತ್ರ ಜಾಗದಲ್ಲಿ ಛಾತ್ರ ಅಂತ ಹಾಕಿದ್ರೆ ಅಲ್ಲಿಗೆ ವಿದ್ಯಾರ್ಥಿನಿ ಆಗ್ತಾಳೆ. ಅಲ್ಲಿ ನೀವು ವಿದ್ಯಾರ್ಥಿನಿನೋ ಅಂತ ಹೇಳಿ ಏನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸೆಂಟೆನ್ಸನ್ನು ಫಾರ್ಮೇಟ್ ಮಾಡಬೇಕಾದ್ರೆ ಗ್ರಾಮೆಟಿಕಲ್ ಆಗಿ ಸರಿಯಾಗಿ ಬರೆದ್ರೆ ಒಳ್ಳೆಯದು. ಇದಾದ ನಂತರ छुट्टी पत्ರದ ಫಾರ್ಮೆಟ್ ಈ ರೀತಿಯಾಗಿರುತ್ತೆ. प्रेषक, दिनांक, सेवा में मान्य महोदय, विषय पत्र का कलेवर, सधन्यवाद, हस्ताक्षर पूर्व पदावली, स्थान, दिनांक. ಈ ರೀತಿಯಾಗಿಯೇ ಬರೆದ್ರೆ ನಿಮಗೆ 5 ಅಂಕವನ್ನು ಸುಲಭವಾಗಿ ಗಳಿಸಬಹುದು. ಇದಾದ ನಂತರ ಒಂದು ವೇಳೆ ನಿಮಗೆ ಅಣ್ಣನ ಅಥವಾ ಅಕ್ಕನ ಮದುವೆಯಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಮ್ಯಾಟ್ರ್ ಏನಾದರೂ ಕೊಟ್ಟರೆ ಎಲ್ಲ ಪ್ರೇಷಕ್, ಸೇವಾ ಮೇ, ಸಂಬೋಧನ್, ವಿಷಯ ಎಲ್ಲದೂ ಅದೇ ಇರುತ್ತೆ. ಕೇವಲ ಕಾರಣವನ್ನು ಮಾತ್ರ ಚೇಂಜ್ ಮಾಡಿ ಅದರಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಉಪಯುಕ್ತ ವಿಷಯಕ್ಕೆ ಅನುಸಾರ ಮುझे मेरे भाई अथवा बहन की शादी में शामिल होना है, इसलिए मैं पाठशाला आ नहीं सकता. आप मुझे 4 दिन की छुट्टी देने की कृपा करें. 4 ಅಂತ ಕೊಟ್ಟರೆ 4 ಬರೀರಿ, 3 ಅಂತ ಕೊಟ್ಟರೆ 3 ಬರೀರಿ. ಇನ್ನು ಮಿಕ್ಕಿದ್ದೆಲ್ಲ ಹಾಗೇ ಇರುತ್ತೆ. ಈಗ ನಾವು ಚುಟ್ಟಿ ಪತ್ರಕ್ಕೆ ಅಂಕಭಾರ ಹೇಗೆ ಹಾಕಿರ್ತಾರೆ ಅಂತ ನಾವು ಯಾವಾಗಲೂ ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಚುಟ್ಟಿ ಪತ್ರ, ನಿಬಂಧ ಹಾಗೆ ಗದ್ಯಾಂಶವನ್ನು, ಪಠಿತ ಗದ್ಯಾಂಶವನ್ನು ಬಿಟ್ಟು ಬರಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಸುಲಭವಾಗಿ 1, 2, 3 ಅಂಕಗಳನ್ನ ನಾವು ಬಹಳ ಸುಲಭವಾಗಿ ಗಳಿಸ್ಬೋದು. ನೋಡಿ, ಇಲ್ಲಿ ಪ್ರೇಷಕ್ತಿ ಅರ್ಧ, ಸೇವಾಮ್ಯ ಅರ್ಧ, ಅಂದರೆ ವಿಳಾಸಕ್ಕೆ 1 ಅಂಕ, ಸಂಬೋಧನೆಗೆ ಅರ್ಧ ಅಂಕ, ವಿಷಯಕ್ಕೆ ಅರ್ಧ ಅಂಕ, ಪತ್ರಕ್ಕೆ ಕಲೆವರೆಗೆ 2 ಅಂಕ. ಅಂದರೆ ಒಟ್ಟಾರೆಯಾಗಿ ಇದನ್ನು 2.5 ಅಂಕಗಳಿಗೆ ಭಾಗ ಮಾಡಿದ್ದಾರೆ. ಹಾಗೆ ಸ್ಥಾನ ಚಿತ್ರದುರ್ಗಕ್ಕೆ ಅರ್ಧ ಅಂಕ, ಆಪ್ಕಾ ಆಜ್ಞಾಕಾರಿ ಛಾತ್ರೆಗೆ ಅರ್ಧ ಅಂಕ. ಒಟ್ಟಾರೆಯಾಗಿ 5 ಅಂಕಗಳನ್ನು ನಾವು ಈ ರೀತಿಯಾಗಿ ಏನು ಮಾಡಿದ್ದಾರೆ, ಹಂಚಿಕೆಯನ್ನು ಮಾಡಿದ್ದಾರೆ. ಆದ್ದರಿಂದ ಮಕ್ಕಳೇ, ಪತ್ರಲೇಖನವನ್ನು ನೀವು 7ನೇ ಕ್ಲಾಸಿಂದ ಕಲ್ತ್ಕೊಂಡು ಬಂದಿರ್ತೀರಾ. ಯಾವುದೇ ಕಾರಣಕ್ಕೂ ಪತ್ರಲೇಖನವನ್ನು ಬಿಡದೆ ಬರೆಯೋದ್ರಿಂದ ನಿಮಗೆ ಅಂಕಗಳು ದೊರಕುತ್ತವೆ. ಇಲ್ಲಿಯವರೆಗೂ ನಾನು ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಿಂದಿ ವಿಷಯದ ಒಂದು ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಒಂದು ವಿಡಿಯೋನ ತಯಾರಿ ಮಾಡಿದ್ದೇನೆ. ಈ ವಿಡಿಯೋನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.